ನಟ ದರ್ಶನ್ ಜಾಮೀನು ರದ್ದು ಕೋರಿ ಸರ್ಕಾರ ಅರ್ಜಿ ಸಲ್ಲಿಸಿದ್ದು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯೋದಕ್ಕಿದೆ. ಈ ಬಗ್ಗೆ ನಿನ್ನೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಸರ್ಕಾರದ ಪರ ವಕೀಲ. ಇವತ್ತು ಪೀಠದ ಮುಂದೆ ಅದನ್ನ ಪ್ರಸ್ತಾಪಿಸೋದಕ್ಕೆ ನ್ಯಾಯಮೂರ್ತಿ ಪರ್ದಿವಾಲಾ ಸೂಚನೆ ನೀಡಿದರು. ಬೇಲ್ ಅರ್ಜಿಯ ವಿಚಾರಣೆಯನ್ನ ಇವತ್ತು ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಳ್ಳಲಿದೆ. ನ್ಯಾಯಮೂರ್ತಿ ಪರ್ದಿವಾಲಾ ಮತ್ತೆ ನ್ಯಾಯಮೂರ್ತಿ ವಿಶ್ವನಾಥ್ ಅವರ ಪೀಠದ ಮುಂದೆ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಸದ್ಯ ಈಗ ಬೇಲ್ ಮೇಲೆ ದರ್ಶನ್ ಹೊರಗಿದ್ದಾರೆ, ಚಿತ್ರೀಕರಣನೂ ಆರಂಭ ಆಗಿದೆ, ಎಲ್ಲ ಆರೋಪಿಗಳು ಈ ಪ್ರಕರಣದಲ್ಲಿ ಹೊರಗಿದ್ದಾರೆ. ಬಟ್ ಜಾಮೀನನ್ನ ಪ್ರಶ್ನಿಸಿ ಈಗ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರೋದು ಮತ್ತೆ ಸಂಕಷ್ಟ ತರಬಹುದಾ ಆರೋಪಿಗಳಿಗೆ? ವಿಜಯ್, ಈಗಾಗಲೇ ದರ್ಶನ್ ಏನಂದ್ರೆ ಈ ಒಂದು ಕೊಲೆ ಆರೋಪದ ಮೇಲೆ ಅಂತಂದ್ರೆ ಜೈಲಿಗೆ ಸೇರಿದ್ರು. ತದನಂತರ ಜಾಮೀನ ಮೇಲೆ ಹೊರಗಡೆ ಬಂದರು. 3 ತಿಂಗಳಿಂದನೂ ಸಹಿತ ಹೊರಗಡೆ ಜಾಮೀನು ಮೇಲಿದ್ದಾರೆ. ಅವರು ಜಾಮೀನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಕೆಲವೊಂದು ಮಾನದಂಡಗಳನ್ನ ಏನಂದ್ರೆ ಮೆನ್ಷನ್ ಮಾಡಬೇಕಾಯ್ತು. ಅಲ್ಲಂದ್ರೆ ಯಾವ ಆಧಾರದ ಮೇಲೆ ಜಾಮೀನನ್ನು ತೆಗೆದುಕೊಳ್ಳಲಾಗಿದೆ ಅನ್ನುವಂತಹ ವಿಚಾರ ಮೆನ್ಷನ್ ಮಾಡಿದಾಗ ಅವರು ಆರೋಗ್ಯದ ವಿಚಾರವಾಗಿ ಮೆನ್ಷನ್ ಮಾಡಿದ್ರು. ಮತ್ತೆ ಇದೇ ವಿಚಾರವನ್ನ ಇಟ್ಕೊಂಡು ಅವರು ಹೊರಗಡೆನೇ ಸಹಿತ ಬಂದರು. ಅದಾದ್ಮೇಲೆ ಹಾಸ್ಪಿಟಲ್ಗೆ ಸೇರಿದ್ರು. ಅದಾದ್ಮೇಲೆ ಮತ್ತೆ ಅವರಿಗೆ ಏನಂದ್ರೆ ಫಸ್ಟ್ ಆರೋಗ್ಯದ ಮೇಲೆ ಜಾಮೀನನ್ನು ಕೊಡಲಾಯಿತು. ತದನಂತರ ಸಂಪೂರ್ಣವಾದಂತಹ ಜಾಮೀನನ್ನು ಕೊಡಲಾಯಿತು. ಈಗ ಏನಂದ್ರೆ 3 ತಿಂಗಳ ನಂತರ ಮತ್ತೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಏನಂದ್ರೆ ಮೆನ್ಷನ್ ಅನ್ನ ಮಾಡಿದೆ. ಅಂದ್ರೆ ಪ್ರಕರಣವನ್ನ ಏನಂದ್ರೆ ವಿಚಾರಣೆ ನಡೆಸಬೇಕು, ಅವರ ಜಾಮೀನನ್ನು ರದ್ದು ಮಾಡಬೇಕು ಅನ್ನುವಂತಹ ವಿಚಾರವನ್ನ ನಿನ್ನೆ ಕೋರಿತ್ತು. ಆದರೆ ಪರ್ದಿವಾಲ್ ನೇತೃತ್ವದ ಪೀಠ ಇವತ್ತು ಏನಂತಂದ್ರೆ ಆ ಒಂದು ವಿಚಾರವನ್ನ ಮೆನ್ಷನ್ ಮಾಡಿ ನ್ಯಾಯಮೂರ್ತಿ ವಿಶ್ವನಾಥ್ ಮತ್ತೆ ಪರ್ದಿವಾಲ್ ನೇತೃತ್ವದ ಪೀಠದ ಮುಂದ್ಗಡೆ ಏನಂದ್ರೆ ಇವತ್ತು ಆ ಒಂದು ವಿಚಾರಣೆ ಬರುತ್ತೆ. ವಿಚಾರಣೆ ಬಂದಂತಹ ಸಂದರ್ಭದಲ್ಲಿ ಮತ್ತೆ ದರ್ಶನ್ಗೆ ಸಂಕಷ್ಟ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅವರು ಹಿಂದೆ ಬೇಲ್ ತಗೊಳ್ಳುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಮಾನದಂಡಗಳನ್ನ ಏನಂದ್ರೆ ಮೆನ್ಷನ್ ಮಾಡಿದ್ರು ಅವೆಲ್ಲವನ್ನು ಸಹಿತ ಮುರಿದಿದ್ದಾರೆ ಅನ್ನೋದಕ್ಕೆ ಈಗ ಸರ್ಕಾರದ ಬಳಿ ಹಲವು ದಾಖಲೆಗಳಿದಾವೆ. ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಅವ್ರೀಗ ಸದ್ಯದ ಏನಂದ್ರೆ ಡೆವಿಲ್ ಮೂವಿ ಶೂಟಿಂಗ್ ಅಲ್ಲಿ ಏನಂದ್ರೆ ಇರುವಂತದ್ದು ಅವರ ಆರೋಗ್ಯದಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ಆಗಿಲ್ಲ. ಮತ್ತೆ ಅದರ ಜೊತೆಗೆ ಈ ಒಂದು ಪ್ರಕರಣ ಬಹಳಷ್ಟು ಗಂಭೀರವಾದಂತಹ ಪ್ರಕರಣವಾಗಿರುವಂತದ್ದು. ಅದಕ್ಕೆ ಬೇಕಾಗಿರತಕ್ಕಂತಹ ಸಾಕ್ಷಿ ಆಧಾರ ಸಂಪೂರ್ಣವಾಗಿ ಇದಾವೆ. ಮತ್ತೆ ಇವರು ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಇನ್ಫ್ಲೂಯೆನ್ಸರ್ ಆಗಿರುವಂತಹ ಕಾರಣಕ್ಕಾಗಿ, ಅಂದ್ರೆ ಒಬ್ಬ ಚಿತ್ರನಟ ಆಗಿರುವಂತಹ ಕಾರಣಕ್ಕಾಗಿ ಇಂತಹ ನಟ ಏನಂದ್ರೆ ಸಾಕ್ಷಿಗಳ ನಾಶ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಮತ್ತೆ ಅದರ ಜೊತೆಗೆ ಏನಂದ್ರೆ ಆ ವ್ಯಕ್ತಿ ಏನಂತಂದ್ರೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳು ಇರ್ತವೆ ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡಿ ಇವತ್ತು ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಸಂದರ್ಭದಲ್ಲಿ ವಾದ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ತದನಂತರ ವಿಚಾರಣೆ ಸಂಪೂರ್ಣವಾಗಿ ಆದಮೇಲೆ ಅಂದ್ರೆ ವಾದ ಮತ್ತೆ ಪ್ರತಿವಾದಗಳನ್ನು ಆಲಿಸುವಂತಹ ಸುಪ್ರೀಂ ಕೋರ್ಟ್ ತದನಂತರ ದರ್ಶನ್ಗೆ ಜಾಮೀನನ್ನ ನಿರಾಕರಣೆ ಮಾಡುತ್ತಾ ಅಥವಾ ಯಥಾವತ್ತಾಗಿ ಮುಂದುವರಿಸುವುದಕ್ಕೆ ಏನಂದ್ರೆ ಅವಕಾಶವನ್ನ ಕೊಡುತ್ತಾ ಅಂತ ಕಾದು ನೋಡಬೇಕಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.